ಬಂದದ್ದು ಇವತ್ತು ಸಾರ್ಥಕ ಆಯ್ತು. ಯಾಕಂದ್ರೆ ನೋಡಿ ಹಲಸಿನ ಹಣ್ಣು ಒಂದು ಹಣ್ಣು ಆಗಿದೆ. ಯಾವ್ದು ಸರ್ ಇದು? ವಿಯೆಟ್ನಾಂ ಸೂಪರ್ಲಿ ನೋಡಿ. ಅಯ್ಯೋ ನೋಡಿ ಕಲರ್ ನೋಡಿ. ಈ ಜನವರಿ ಫಸ್ಟ್ ವಾರದಲ್ಲಿ ನಮಗೆ ಒಂದು ಹಲಸಿನ ಹಣ್ಣು ಸಿಕ್ಕಿತು ಅಂತ ಹೇಳಿದ್ರೆ ಅದು ಸಹ ಮರದಲ್ಲಿ ಹಣ್ಣಾದದ್ದು. ಎಂತ ಪರಿಮಳ ಇದೆ ಗೊತ್ತಾದ. ಮೆಚ್ಚಬೇಕು ಮಾತ್ರ ಇದಕ್ಕೆ ನೋಡಿ. ಒಂದು ಒಳ್ಳೆ ಒಂದು ನಮಗೆ ಇವತ್ತು ನಮ್ಮ ಒಂದು ಭಾಗ್ಯ. ಯಾಕಂತ ಹೇಳಿದ್ರೆ ನಾವು ವಿಯೆಟ್ನಾಂ ಸೂಪರ್ಲಿ ಅಂತ ಕೇಳಿದ್ದು ಮಾತ್ರ, ಇಷ್ಟ ತನಕ ತಿನ್ಲಿಲ್ಲ ನೋಡಿ. ಇದರಲ್ಲಿ ವೇಸ್ಟ್ ಏನಿಲ್ಲ ಅಲ್ಲ ಸರ್? ಇಲ್ಲ ಇಲ್ಲ, ಇದೆಲ್ಲ ಉಳಿದ ದನಗಳಿಗೆ. ಅಲ್ಲಲ್ಲ, ಇದರಲ್ಲಿ ಫುಲ್ ರೆಚ್ಚೆ ಇರ್ತದೆ ಅಂತ ನೋಡಿ. ಸಾಕು ಸರ್, ಅದು ಅಷ್ಟು ಹೇಗಿದ್ದಾರೆ ಎಡ್ವರ್ಡ್ ಸರ್? ನೋಡಿ ಅವರು ಈಗ ಟೇಸ್ಟ್ ಮಾಡಿದ್ರು ನೋಡಿ, ಹೇಗಿದೆ? ಸೂಪರ್ ಇದೆ. ಹಣ್ಣು ಆಗಿದೆ ಅಷ್ಟೇ ಅಲ್ವಾ, ಒಳ್ಳೆ ಮೆದು ಮೆದು ಆಗ್ಲಿಲ್ಲ ನೋಡಿ. ನೋಡಿ ವಿಯೆಟ್ನಾಂ ಸೂಪರ್ಲಿ ಅಂದ್ರೆ ಜನವರಿ ಫಸ್ಟ್ ವಾರದಲ್ಲಿ 2026ರಲ್ಲಿ ಇವರ ಕೈಯಲ್ಲಿ ಮರದಲ್ಲೇ ಹಣ್ಣಾದಂತ ಹಲಸಿನ ಹಣ್ಣು ಇದೆ ನೋಡಿ. ಏನೇ ಆಗ್ಲಿ ಎಡೋರಮ್, ನೀವು ಬಂದದ್ದೊಂದು ಒಳ್ಳೆ ಸಮಯದಲ್ಲಿ ಬಂದಿದ್ದೀರಿ. ಇದಕ್ಕೆ ಮೊದಲು 2 ಹಣ್ಣು, ಒಂದು ಹಣ್ಣಾಗಿ ಬಿದ್ದು ಹೋಗಿದೆ ಅಂತ ಒಂದು ಹಣ್ಣು ಕೊಟ್ಟಿದ್ದಾರೆ ಅಲ್ವಾ ಸರ್? ಹಾ ಅಂತ ಏನೇ ಆಗ್ಲಿ ಇವರ ಒಂದು ಉದಾರ ಮನಸ್ಸಿಗೆ ನಮ್ಮ ಧನ್ಯವಾದ ಹೇಳ್ತೇವೆ. ಯಾಕಂತ ಹೇಳಿದ್ರೆ ವಿಯೆಟ್ನಾಂ ಸೂಪರ್ಲಿ. ಓಕೆ, ಥ್ಯಾಂಕ್ ಯು. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸರ್ ಸರ್ಲಿಕಟ್ಟೆ. ವೀಕ್ಷಕರೇ, ಕೃಷಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಸಾಧನೆ ಮಾಡಿ ಒಂದು ವಿಶಿಷ್ಟ ರೀತಿಯಲ್ಲಿ ಕೃಷಿ ಮಾಡುವಂತ ಹಲವು ಸಾಧಕರನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ತಾಕೋಡಿ ಥೋಮಸ್ ರೆಬೆಲ್ ಎಂಬವರ ಒಂದು ಮನೆಗೆ ಬಂದಿದ್ದೇವೆ. ಅವರು ಒಂದು ವಿವಿಧ ರೀತಿಯಲ್ಲ ವಿಶಿಷ್ಟವಾದ ಕೆಲವು ಕೃಷಿಯನ್ನು ಮಾಡಿದ್ದಾರೆ. ಅದು ಬೇರೆ ಬೇರೆ ಮೀನಿನ ಸಾಕಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಆಗಿರ್ಬೋದು, ಅದೆಲ್ಲವೂ ಒಂದು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಅವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಅಂಥವ್ರು ಸಹ ಇಂಥ ಒಂದು ಕೃಷಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಮೆಚ್ಚಬೇಕು. ಬನ್ನಿ ವೀಕ್ಷಕರೇ, ಅವರನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ಹಾಗೇನೆ ಅವರ ಕೃಷಿಯನ್ನು ನಿಮಗೆ ನಾವು ತೋರಿಸ್ತೇವೆ. ಥೋಮಸ್ ರೆಬೆಲ್ ಇವರೇ ಆಗಿರುತ್ತದೆ ನೋಡಿ. ಸರ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಸರ್, ಯಾವುದೆಲ್ಲ ಕೃಷಿ ಎಲ್ಲ ಮಾಡಿ ನೀವು ಒಂದು ಯಶಸ್ವಿ ರೈತರಾಗಿದ್ದೀರಿ ಸರ್? ಅಂದ್ರೆ ಕೃಷಿಯಲ್ಲಿ ಆಮೇಲೆ 2014ರ ಮೇಲೆ 14ರ ಮೇಲೆ ಮೊದಲು ನಾನು ಗಲ್ಪಲ್ಲಿದ್ದೆ. ನನ್ನ ತಂದೆ ತಾಯಿ ಇಲ್ಲಿ ಕೃಷಿಯಲ್ಲಿ ಇದ್ರು ಮೊದಲು. ಹಾಗೆ ನಾವು ಅವರ ಪ್ರೇರಣೆಯಿಂದ ಇದೆಲ್ಲ ಮುಂದುವರಿಸಿದ್ದು. ಆಮೇಲೆ ಮೊದಲು ಸ್ಟಾರ್ಟ್ ತೆಂಗಿನ ಸಸಿ ಎಲ್ಲ ನೆಟ್ಟೆ. ಆಮೇಲೆ ಸ್ವಲ್ಪ ಸ್ವಲ್ಪ ಅಡಿಕೆ, ಆಮೇಲೆ ಫ್ರೂಟ್ಸ್ ಎಲ್ಲ ಇದು ಮಾಡಿದ್ದೇನೆ. ಮತ್ತೆ ವೀಳ್ಯದೆಲೆ. ಮತ್ತೆ ಈಗ ರೀಸೆಂಟ್ ಆಗ್ಲಿ ಸ್ವಲ್ಪ 2-3 ವರ್ಷದಿಂದ ಮೀನು ಸ್ವಲ್ಪ ಸಾಕ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ಒಂದು ಹಸು ಎಲ್ಲ ಇದೆ. ಒಂದು ಹಸು ಇದೆ. ನಾನು ಅಂದ್ರೆ ನಾನು ಕ್ಯಾನ್ಸರ್ ಪೇಷಂಟು. 2 ಸಲ ನಮ್ದು ಆಪರೇಷನ್ ಎಲ್ಲ ಆಯ್ತು, ಗಂಟ್ಲೆಲ್ಲ. ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ಮನೆಯಲ್ಲಿ ಒಬ್ಬನೇ ಇರುವುದು ನಾನು. ಮಕ್ಕಳೆಲ್ಲ ದುಬೈಯಲ್ಲಿ ಇದ್ದಾರೆ. ನಿಮ್ಮ ಮಿಸಸ್ ಇಸ್ರೇಲ್ ನಲ್ಲಿ ಇದ್ದಾರೆ. ಹೌದಾ? ನೀವು ಒಬ್ಬರೇ ಇರುದಲ್ಲ? ಒಬ್ಬರೇ ಇರುದು. ಇದನ್ನೆಲ್ಲ ನೋಡಿಕೊಂಡು ಮೇಂಟೆನೆನ್ಸ್ ಮಾಡಿಕೊಂಡೆಲ್ಲ ಮಾಡ್ತಾ ಇದ್ದೇನೆ. ಮಿಸಸ್ ನಾನು ಅಂದ್ರೆ ನಂಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಇಡೀ ದಿವಸ ತೋಟದಲ್ಲಿ ತಿರುಗಾಡ್ತಾ ಇರುದು. ಮನೆಯಲ್ಲಿ ಮಲಗುದಿಲ್ಲ ನಾನು. 6-6:30 ಮೇಲೆ ಮನೆಯಲ್ಲಿ ಒಳಗೆ ಹೋದವನು ಮತ್ತೆ ಬರುದಿಲ್ಲ. ಬೆಳಿಗ್ಗೆ 5 ಗಂಟೆ ಹೇಳ್ತೇನೆ. 5 ಗಂಟೆ ಬಿಟ್ಟು ಸಾಯಂಕಾಲ 5 ಗಂಟೆ. ನಿಮ್ಗೆ ಹೇಗೆ ಹೋಗ್ತದೆ ಗೊತ್ತಿಲ್ಲ, ಗೊತ್ತಾಗುದಿಲ್ಲ. ತೋಟದಾಗೆ ಹೋಗ್ತೀರಿ, ಕೆಲಸ ಮಾಡ್ತೀರಿ. ಹಾಗೆ ಎಡ್ವರ್ಡ್ ಸರ್, ಇವರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರ ಬಗ್ಗೆ ನಾನು ಅವರನ್ನು ಸಣ್ಣದಿಂದ ಪ್ರಯತ್ನ ನೋಡ್ತಾ ಇದ್ದೇನೆ. ಅವರು ಬಹಳ ಕಷ್ಟ ಶ್ರಮಜೀವಿ. ಅಂದ್ರೆ ಅವರು ಸ್ವಲ್ಪ ತನ್ನ ವಿದ್ಯಾಭ್ಯಾಸ ಬಿಟ್ಟು ಮೂಡಬಿದ್ರೆಯಲ್ಲಿ ಒಂದು ಲೇತ್ ಮಿಷಿನ್ ನಲ್ಲಿ ಕೆಲಸಕ್ಕಿದ್ರು. ಒಳ್ಳೆ ತರ ಲೇತ್ ಮಿಷಿನ್ ಅಲ್ಲಿ ಅವರು ಕೆಲಸ ಎಲ್ಲ ಮಾಡ್ತಿದ್ರು. ಮತ್ತೆ ಅದನ್ನು ಬಿಟ್ಟು ಅವರು ಗಲ್ಪಿಗೆ ಹೋದರು. ಗಲ್ಪಲ್ಲಿ ತುಂಬಾ ವರ್ಷ ಕೆಲಸ ಎಲ್ಲ ಮಾಡಿ ಊರಿಗೆ ಬಂದರು. ಊರಿಗೆ ಬಂದ ನಂತರ ಇವರು ಇಲ್ಲಿ ಬಂದು
ಕೃಷಿ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಬಹುಶಃ ನಾನು ನೋಡ್ತಾ ಇರುವಾಗ ಬಹಳ ಗುಡ್ಡೆ ಏನು ಇರ್ಲಿಲ್ಲ ಇದರಲ್ಲಿ. ಸ್ಟೆಪ್ ಬೈ ಸ್ವಲ್ಪ ಅಡಿಕೆ, ತೆಂಗು, ಕಾಳು ಮೆಣಸು ಮತ್ತೆ ಈ ತರ ಹಣ್ಣಿನ ಗಿಡಗಳು, ಮಾವಿನ ಗಿಡಗಳು, ತುಂಬಾ ವೆರೈಟಿ ಮಾವಿನ ಗಿಡಗಳು ಹಾಕಿದ್ದಾರೆ, ವೀಳ್ಯದೆಲೆ ಹಾಕಿದ್ದಾರೆ. ಇವರಿಗೆ ನೀರಿಲ್ಲ, ಬಹಳ ಕಡಿಮೆ ನೀರು, 1 ಇಂಚು ನೀರು. ಹಾಗೆ ಕೊಳವೆ ಬಾವಿಗಳು ಕೊರೆಯುತ್ತಾ ಈಗ ಇವರ ಸಣ್ಣ ಜಾಗದಲ್ಲಿ 14 ಕೊಳವೆ ಬಾವಿಗಳು ಆಯ್ತು. 14 ಕೊಳವೆ ಬಾವಿ ಮಾಡಿದಾರಲ್ಲ ಬಾವಿಗಳು, ಹೌದು. ಅದರಲ್ಲಿ 1 ಇಂಚು. ಇದು 3 ಕೊಳವೆ ಬಾವಿನಲ್ಲಿ ನೀರನ್ನು 1 ಇಂಚು ಡೈರೆಕ್ಟ್ ಕೃಷಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನು ದೊಡ್ಡ ಟಾಂಕಿ ಮಾಡಿದ್ದಾರೆ. ಆ ಟಾಂಕಿಗೆ ನೀರು ಹಾಕಿ ರಾತ್ರಿಗೆ ಡ್ರಿಪ್ ಮುಖಾಂತರ ಮಾಡ್ತಾರೆ. ಅವರ ಧ್ಯೇಯ ಅಂದ್ರೆ ನೀರು ನನಗೆ ಇಲ್ಲ, ಕಡಿಮೆ ನೀರಿನಲ್ಲಿ ಒಳ್ಳೆಯ ಕೃಷಿ ಮಾಡಿದ್ರೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ನೀರು ಹಾಳು ಮಾಡದೆ ಡ್ರಿಪ್ ಅಲ್ಲಿ ಕೊಟ್ಟು ಇದು ಮಾಡಿದ್ರೆ ಆ ಟ್ಯಾಂಕಿಯಲ್ಲಿ 2 ಬೆನಿಫಿಟ್. ಒಂದು ಟ್ಯಾಂಕಿಯಲ್ಲಿ ನೀರು ಸ್ಟೋರೇಜ್ ಆಗ್ತದೆ, ಪ್ಲಸ್ ಅದರಲ್ಲಿ ಮೀನು ಹಾಕಿದ್ದಾರೆ. 6 ತಿಂಗಳಿಗೊಮ್ಮೆ ಮೀನು ಮಾರ್ತಾರೆ. ಬಹುಶಃ ತುಂಬಾ ಶ್ರಮ. ಇವರಿಗೆ ಜಾಸ್ತಿ ಜಮೀನಿಲ್ಲ, ಇಲ್ಲಾದ್ರೆ ಇವರಿಗೆ ಒಂದು ಇದು ಪ್ಲಾಸ್ಟಿಕ್ ಇದ್ದು ಮಳೆ ನೀರಿನ ಸಂಗ್ರಹ ಮಾಡ್ತಿದ್ರು. ಇವರು ಇಷ್ಟು ಈ ಗುಡ್ಡೆಯನ್ನು ಹಸಿರುಕರಣ ಮಾಡಿದ್ದಾರೆ. ಅಷ್ಟೆಲ್ಲ ಜಾನುವಾರು ಬಗ್ಗೆ ಇವರಿಗೆ ತುಂಬಾ ಪ್ರೀತಿ. ಅದನ್ನು ಸಾಕಿ ಅವರು ಒಳ್ಳೆಯ ಹಟ್ಟಿ ಗೊಬ್ಬರ ಮಾಡ್ತಾರೆ. ನಾವು ನೋಡುವಣ ಅವರ ಕೃಷಿಯನ್ನು. ಇಡೀ ತೋಟಕ್ಕೆ ಗೊಬ್ಬರವನ್ನು ಅದನ್ನೇ ಬಳಸ್ತಾರೆ ಅವರು. ನೋಡುವಣ ಅವರ ಕೃಷಿ. ಮೊದಲು ಅವರು ಮೀನು ಸಾಕಣೆದ್ದು ಮತ್ತೆ ನೀರಿದ್ದು ಒಂದು ಟಾಂಕಿ ನೋಡುವ. ಆಯ್ತು, ಸರಿ ಸರಿ. ನೋಡಿ ಎಷ್ಟೆಷ್ಟು ದೊಡ್ಡದು ಮೀನಿದೆ ನೋಡಿ. ನೋಡುವ ವೀಕ್ಷಕರೇ, ಎಷ್ಟು ದೊಡ್ಡ ಮೀನಿದೆ ನೋಡಿ. ಎಷ್ಟು ಕೆಜಿ ಉಂಟು ಸರ್ ಒಂದೊಂದು ಮೀನು ಇದು? ಈಗ ಒಂದು 2 ಕೆಜಿ ತನಕ ಆಗಿದೆ. 2 ಕೆಜಿ ಆಗಿದೆ ಅಲ್ಲ? ಯಾವ ಮೀನಿದು? ಇದು ಪಂಗೇಶಿಯಸ್. ನೋಡಿ. ಮತ್ತೆ ತಿಲಾಪಿಯನ್ನು ಉಂಟು ಇದರಲ್ಲಿ ಚಿಕ್ಕದು. 2 ಕೆಜಿ ಜಾಸ್ತಿ ಉಂಟು ಅಂತ, ಕೆಲವು ದೊಡ್ಡದಿದೆ. ಹೌದು. ಈ ನೀರನ್ನು ನೀವು ಲಿಫ್ಟ್ ಮಾಡ್ತೀರಾ? ಇದರಿಂದ ನೋಡಿ ಅಲ್ಲಿ ಒಂದು ಪಂಪ್ ಉಂಟು ಲಾಸ್ಟ್ ಗೆ. ಅದರಿಂದ ಇದು ಎಷ್ಟು ಆಳ ಉಂಟು ಸರ್ ಇದು? ಇದು 13 ಫೀಟ್ ಉಂಟು. 13 ಅಷ್ಟು ಆಳ ಉಂಟಾ? ಅಷ್ಟು ಆಳ ಉಂಟು. ಓ, ಹಾಗಾದ್ರೆ ಇದು ಹಿಡಿಲಿಕ್ಕೆ ತುಂಬಾ ಕಷ್ಟ ಉಂಟು ಇದು. ಇದು ಬೀಸು ಬಲೆಯಲ್ಲಿ ಹಿಡಿಲಿಕ್ಕೆ ಆಗ್ತದೆ, ಅದು ಮುಳುಗ್ತದೆ ಅಲ್ಲ. ಇದು ನೋಡುವಾಗ ಇದು ಇಲ್ಲಿಂದಲೇ ಕಟ್ಟಿದಾಗೆ ಕಾಣ್ತದೆ. ಇಲ್ಲ ಇದು ಸಪೋರ್ಟಿಗೆ ಸೇಫ್ಟಿ ಮಾಡಿದ್ದು ಎಲ್ಲ. ಇದು ರಿಂಗ್ ರಿಂಗ್ ಅಲ್ಲ, ಇದು ಕಾಂಕ್ರೀಟ್ ಮಾಡಿದ್ದು. ಅಡಿಯಲ್ಲಿ ಕಾಂಕ್ರೀಟ್ ಮಾಡಿದೆ. ಇದೆ ಕಾಂಕ್ರೀಟ್ ಇದೆ. ಇಲ್ಲಿ ಇಷ್ಟೇ ದಪ್ಪ ಕಾಂಕ್ರೀಟ್ ಅಡಿಗೆ ಮಾಡಿದ್ದೇನೆ. ಎಲ್ಲ ಸ್ಟೀಲ್ ಎಲ್ಲ ಹಾಕಿ ಮಾಡಿಸಿ. ಇದು ನಿಮ್ಗೆ ಎಷ್ಟು ನೀರು ಹಿಡಿತದೆ ಸರ್ ಇದರಲ್ಲಿ? ಒಂದು 2,80,000 ನೀರು ಹಿಡಿತದೆ. 2,80,000 ಲೀಟರ್ ನೀರು. ಮೊದಲು ನಾನು ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದೆ. ಅದು ಪ್ಲಾಸ್ಟಿಕ್ ಡ್ಯಾಮೇಜ್ ಆಗ್ತದೆ. ಇಲ್ಲಿ ತೆಂಗಿನ ಬೇರೆಲ್ಲ ಬಂದು ಅದು ಬೇರೆ ಬರ್ತದೆ, ಏನಾದ್ರು ಬಿದ್ರೆ ಎಲ್ಲ ಒಟ್ಟಾಗ್ತದೆ. ಆದ್ಮೇಲೆ ನಾನು ಈಗ ಇದು ಮಾಡಿದ್ದೇನೆ. ಇದಕ್ಕೆ ಟಾಂಕಿಗೆ ನಿಮ್ಗೆ ಎಷ್ಟು ಖರ್ಚಾಗಿದೆ ಸರ್? ಇಷ್ಟು ದೊಡ್ಡ ಖರ್ಚಿಗೆ ನಮ್ಗೆ ಇದಕ್ಕೆ ಒಂದು 5.5 ಲಕ್ಷ ಆಗಿದೆ. 5.5 ಲಕ್ಷ ಅಂದ್ರೆ ಎಷ್ಟು ವರ್ಷ ಇದು ಮಾಡಿ? ಇದು ಈಗ 2ನೇ ವರ್ಷ. 2ನೇ ವರ್ಷ ಆಯ್ತಲ್ಲ. ಮೊದಲು ಪ್ಲಾಸ್ಟಿಕ್ ಆಗಿದ್ದೆ. ನೋಡಿ ವೀಕ್ಷಕರೇ, ಇದು ಉದ್ದಾಗಲ ಎಷ್ಟುಂಟು ಸರ್? ಇದು 30 ಫೀಟು. 30 ಫೀಟ್ ಉದ್ದಾಗಲ. ತೋಟಕ್ಕೆ ನೀರು ಒಳ್ಳೆ ನೀರು. ಫ್ರೂಟ್ ಎಲ್ಲ ಇದು ಫುಡ್ ಎಲ್ಲ ನಾನು ಪುತ್ತೂರಿಂದ ತರಿಸುದು. ಒಳ್ಳೆ ಕ್ವಾಲಿಟಿ ಫುಡ್ ಇದು. ಅದು ಮೀನಿಂದು ಇದೆಲ್ಲ. ಈಗ ನಾನು ತೆಗಿತಾ ಇರ್ತೇನೆ ನೀರು. ಇದು 1 ದಿವಸ ಬಿಟ್ಟು 1 ದಿವಸ ತೆಗಿತಾ ಇರ್ತೇನೆ. ಒಂದು 3 ಫೀಟ್ 4 ಫೀಟ್ ಖಾಲಿ ಆಗ್ತದೆ, ಪುನಃ ರೀಫಿಲ್ ಮಾಡ್ತೇನೆ. ನೋಡಿ ವೀಕ್ಷಕರೇ, ಅಲ್ಲಿ ವಿಯೆಟ್ನಾಂ ಸೂಪರ್ಲಿ ಹಲಸಿನ ಹಣ್ಣು ಒಂದು ಹಣ್ಣಾದದನ್ನು ಕೊಯ್ದು ಅವರು ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಅದರಲ್ಲಿ ಹಣ್ಣು ಆಗ್ಲಿಕ್ಕೆ ತಯಾರಿದೆ ನೋಡಿ. ಇನ್ನು ಸಹ ಅಲ್ಲಿ ಮೇಲೆ ತುಂಬಾ ಇದೆ ಅದರಲ್ಲಿ ನೋಡಿ. ವಿಯೆಟ್ನಾಂ ಸೂಪರ್ಲಿ ಅದು ಪರಿಮಳ ಬರ್ತಾ ಉಂಟು ಸರ್. ನೋಡಿ ವೀಕ್ಷಕರೇ, ಅವರ ಅಡಿಕೆ ತೋಟ ನೋಡಿ. ತೆಂಗಿನ ಮರ ಉಂಟು ಇದರಲ್ಲಿ. ಒಳ್ಳೆಯಾಗಿ ನೀರು ಕಡಿಮೆ ಇದ್ರು ಸಹ ಚೆನ್ನಾಗಿ ಇದರಲ್ಲಿ ಕೃಷಿ ಮಾಡಿಕೊಂಡು ಮೇಲೆ ಹೋಗುವ. ಅಲ್ಲಿ ಮೇಲೆ ಉಂಟಲ್ಲ ಸರ್, ಅಲ್ಲಿ ಇದು ಎಸ್ಟಿಡಿ ಬೂತ್ ಅಂತ ಭಾವಿಸಬೇಡಿ. ನಾಯಿಗಳಿಗೆ ಒಂದು ಸೆಡ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ತಲೆ ಮಾತ್ರ ಹೊರಗೆ ಹಾಕ್ಲಿಕ್ಕೆ ನೋಡಿ.
ಯಾರಾದ್ರೂ ನೀವು ಇದೆಂತಪ್ಪ ಅಂತ ಭಾವಿಸ್ಬೋದು. ನೋಡಿ ಇದ್ದದ್ದು ಹಾ. ಎಲ್ಲ ಖಾಲಿ ಆಯ್ತು ಈಗ ನೋಡಿ. ನೋಡಿ ಅಲ್ಲಿ ಮೇಲೆ ಒಂದು ಉಂಟು ಸರ್, ಅಬಿ ಫ್ರೂಟ್ ಅಲ್ಲ, ನೋಡಿ ಇಲ್ಲಿ ಉಂಟು, ನೋಡಿ ಇಲ್ಲಿ ಒಂದು ಹಣ್ಣಾಗಿದೆ ಹಣ್ಣಾಗಿದೆ. ನೋಡಿ. ಅಲ್ಲಿ ಒಂದುಂಟು ನೋಡಿ, ಅಲ್ಲಿ ಅಲ್ಲಿ ಅಲ್ಲ ಇದು ಹಣ್ಣಾಗ್ಲಿಲ್ವಾ? ಒಳ್ಳೆ ಹಣ್ಣಾಗ್ಲಿಲ್ಲ. ನೀವು ತಿಂತೀರಾ ಅದನ್ನ? ಅಲ್ಲ ಅವನು ತೆಗೀರಿ ಒಂದು ನೋಡು. ಅಲ್ಲ ತಿನ್ಲಿಕ್ಕಲ್ಲ, ಕೈಯಲ್ಲಿ ಒಂದು ನೋಡು ಅಂತ. ನೋಡಿ ಹಣ್ಣಾಗಿದೆ. ಆಗಿದೆ ಅಲ್ಲ, ಹಣ್ಣಾಗಿದೆ. ಇದು ಎಂತ ಸರ್? ಅಬಿಯು ಅಬಿಯು ಫ್ರೂಟ್. ಇದು ಒಳ್ಳೆ ಕ್ವಾಲಿಟಿ ಅಲ್ವಾ ಸರ್? ಒಳ್ಳೆ ಕ್ವಾಲಿಟಿ. ಇದು ಯಾವ್ದಕ್ಕೆಲ್ಲ ಆಗ್ತದೆ ಸರ್? ಇದು ಅದೇ ಏನು ಗೊತ್ತಿಲ್ಲ, ಆದ್ರೆ ಬೇರೆ ಎಲ್ಲ ಉಂಟು ನಮ್ಮ ಹತ್ರ. ಇದು ನೋಡಿ, ಇದು ಮಿರಾಕಲ್ ಫ್ರೂಟ್. ಮಿರಾಕಲ್ ಈಗ ಆಗ್ಲಿಲ್ಲ. ನೋಡಿ ಇದು ಡ್ರ್ಯಾಗನ್. ಮಿರಾಕಲ್ ಇದ್ರಲ್ಲಿ ಇದು ಏನು ಸರ್ ಸತ್ತಿದ್ದು? ಇದು ನೋಡಿ, ಇದು ಚಿಕ್ಕು, ಅದಕ್ಕೆ ಹುಳ ಬಂದು ನೋಡಿ ಸತ್ತಿದೆ ನೋಡಿ. ಇದ್ರಲ್ಲಿ ಮಿರಾಕಲ್ ಇದು ತಿಂದ್ರೆ ಇದೆಂತ ಸ್ವೀಟ್ ಲೆಮನ್ ಅಲ್ಲ, ಇದು ಇದು ಬುಗುರಿ. ನೋಡಿ ಇದ್ರಲ್ಲಿ ಆಚೆದ್ದು ಇದು ಸ್ವೀಟ್ ಲೆಮನ್. ಅದೆಲ್ಲ ಜಗಿದು ತಿನ್ಬಹುದು. ಅಲ್ಲಿ ನೇರಳದುಂಟು. ನೇರಳೆ ಅದು ಸೀಡ್ಲೆಸ್. ಅದು ಸೀಡ್ಲೆಸ್ ನೇರಳೆ. ಆಗಬೇಕು ಇನ್ನು ಆಗ್ಬೇಕಲ್ಲ? ಹೌದೌದು. ನೋಡಿ ಸೀಡ್ಲೆಸ್ ನೇರಳೆ. ಇದು ಮುಸುಂಬಿ. ನೋಡಿ ಇದು ಮುಸುಂಬಿ. ಇಲ್ಲಿ ಸ್ವಲ್ಪ ಇಲ್ಲಿ ಗುಡ್ಡೆ ಎಲ್ಲ ಬರ ಎಲ್ಲ ಇರುವುದರಿಂದ ಬಿಸಿಲು ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಈ ತರ ಆಗಿದೆ. ಚೆನ್ನಾಗಿ ಇಷ್ಟು ತೋರಾಗಿದೆ ನೋಡಿ, ಮರ ಎಲ್ಲ ಒಳ್ಳೆ ಚೆನ್ನಾಗಿ ನೋಡಿದ್ದಾರೆ ಇವರು. ನೋಡಿ ವೀಕ್ಷಕರೇ, ಅವರ ಮನೆಯಲ್ಲಿ ನೋಡಿ ಅಲ್ಲಿ ಕೆಳಗೆ ಕಾಣ್ತದೆ ನಿಮ್ಗೆ. ನೋಡಿ ಅಲ್ಲಿಂದ ಇಷ್ಟು ಹೈಟಲ್ಲಿ ಈ ಗುಡ್ಡೆಯಲ್ಲಿ ನೋಡಿ ಒಂದು ಒಳ್ಳೆ ಒಂದು ಅಡಿಕೆ ಕೃಷಿ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಕೆಳಗೆ ತುಂಬಾ ಎತ್ತರ ಉಂಟು ಈ ಜಾಗ. ನೋಡಿ ಅದರಲ್ಲಿಯೂ ಸಹ ನೋಡಿ ಈ ಗುಡ್ಡದಲ್ಲಿ ನೋಡಿ ಇಲ್ಲಿ ಒಂದು ಗದ್ದೆ ಮಾಡಿದ್ದಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ JCB ಮಣ್ಣನ್ನು ಸೈಡಲ್ಲಿ ಅದನ್ನು ಕಲಸಿ ಸಟ್ಟು ಮಾಡಿ ಗದ್ದೆ ಮಾಡಿದ್ದಾರೆ. ನೋಡಿ ಸರ್, ಇದರಲ್ಲಿ ಎಷ್ಟು ಸಸಿ ಉಂಟು ಸರ್? ಇದರಲ್ಲಿ 106 ಉಂಟು. 106 ಸಸಿ ಉಂಟು. ಅಂದ್ರೆ ಒಂದು 25 ಸೆನ್ಸ್ಗಿಂತ ಜಾಸ್ತಿ ಇದೆ ಅಲ್ವಾ? ಯಾಕಂತ ಹೇಳಿದ್ರೆ ಇಷ್ಟೊಂದು ಚೆನ್ನಾಗಿ ನೀವು ಒಂದು ಈ ಗುಡ್ಡಗಾಡನ್ನು ಗದ್ದೆಯಾಗಿ ಮಾಡಿದ್ದೀರಿ. ಎಷ್ಟು ಸಸಿ ಉಂಟು ನಿಮ್ಗೆ? ಸಸಿ ಟೋಟಲ್ ಮಾಡ್ಲಿ ಒಂದು 750 ಇರ್ಬೋದು. ಆದ್ರೂ ನೀರಿಲ್ಲಾದ್ರೂ ನೀವು ಇದು ಮಾಡ್ಲಿಲ್ಲ, ಸುಮ್ನೆ ಕೂರ್ಲಿಲ್ಲ. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಎಲ್ಲ ಒಂದು ಪಂಪು ಬೇರೆ ಬೇರೆ ಎಲ್ಲ ಹಾಕಿ ಆ ನೀರು ಸಂಗ್ರಹಣೆ ಮಾಡಿ. ನೋಡಿ ಇದು ನೀರಿಗೆ ಇದು ಬಟರ್ಫ್ಲೈ ಹಾಕಿದ್ದೇನೆ. ಇದರಲ್ಲಿ ನೀರು ಕಡಿಮೆ ಅಲ್ವಾ? ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕೊಟ್ಟೇನೆ, ಒಂದು 20 ನಿಮಿಷ ಸಾಕಾಗ್ತದೆ. ಮಳೆ ಬಂದಾಗೆ ಬೀಳ್ತದೆ. ಹೌದು. ಮಲ್ಲಿಕ ಅಲ್ಲ ಆಗಿದೆಯಾ ಇದಕ್ಕೆ ಮೊದಲು? ಮೊದಲು ಆಗಿದೆ. ಚೆನ್ನಾಗಿ ಬರ್ತದಲ್ಲ ಮಲ್ಲಿಕ? ಬರ್ತದೆ. ವೀಕ್ಷಕರೇ, ಇವರ ವಿಡಿಯೋದಲ್ಲಿ ನೋಡಿ ಈಗ ಇದು ಹೋಗಿದೆ. ಇದು ತುಂಬಾ ಆಗ್ತಿತ್ತು ಅಂತ ಹೇಳ್ತಾರೆ ಅಲ್ವಾ ಸರ್? ಹೌದೌದು, ತುಂಬಾ ಆಗ್ತಿತ್ತು. ಈಗ ಅದು ರೋಗ ಇಡ್ಲಿದೆ, ಇನ್ನು ಚೇಂಜ್ ಮಾಡ್ತೇನೆ ಬರುವ ವರ್ಷ. ನೋಡಿ ಇದಕ್ಕೆ ಇವರೇ ಕಂಬ ರೆಡಿ ಮಾಡಿದ್ದಾರೆ. ನೋಡಿ ಇದು ಮಾಲ್ಬೇರಿ, ಬಿಳಿದ್ದು ಉದ್ದ ಆಗ್ತದೆ. ಇದು ಹೆಸರು ಅಬಲುಕಾಯಿ ಇಲ್ಲ ಸಂಪೆ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ? ತುಂಬಾ ಆಗಿದೆ ಇದರಲ್ಲಿ. ಇದು ವರ್ಷ ಆಗ್ತಲೇ ಇರ್ತದೆ. ಇದು ಹೇಗೆ ಉಂಟು ಟೇಸ್ಟ್ ಎಲ್ಲ? ಸ್ವಲ್ಪ ಇದರದ್ದು ಟೇಸ್ಟ್ ಸ್ವಲ್ಪ ಹುಳಿ ಬರ್ತದೆ. ಆದ್ರೆ ನಾನು ಚಿಕ್ಕದಿರುವ ಉಪ್ಪಿನಕಾಯಿ ಮಾಡುದು ಇದರದ್ದು. ಹೌದಾ? ಉಪ್ಪಿನಕಾಯಿ ಒಳ್ಳೆ ಆಗ್ತದೆ. ನೋಡಿ ಚಿಕ್ಕದು ಇರುವಾಗ ಉಪ್ಪಿನಕಾಯಿ ಮಾಡುದು. ಎಷ್ಟು ಉಂಟು ನೋಡಿ ವೀಕ್ಷಕರೇ. ನೋಡಿ ಒಳ್ಳೆ ಒಂದು ಇದು ಮಾಡಿದ್ದಾರೆ ನೋಡಿ. ಜಾಯಿಕಾಯಿ ಮರ ಎಲ್ಲ ನೆಟ್ಟಿದ್ದಾರೆ. ರಂಬೋಟನ್ ತುಂಬಾ ಆಗ್ತದೆ ಇದರಲ್ಲಿ. ರಂಬೋಟನ್ ಆಗ್ತದೆ ಅಲ್ವಾ? ನೋಡಿ ಯಾವ್ದು ಮಾವಿನ ಹಣ್ಣು ಸರ್ ಇದು? ಬಂಗನಪಲ್ಲಿ. ಹೌದು, ನಾವು ಹೆಸರು ಕೇಳಿದೆ ಫಸ್ಟ್. ಇದು ಬೆನಿಷನ್ ಅಲ್ವಾ? ಇದು ಹೇಗೆ ಸರ್ ಇದು ಮಾವಿನ ಹಣ್ಣು? ಒಳ್ಳೆ ದೊಡ್ಡದಾಗ್ತದೆ. ಇದು 1 kg ಅಷ್ಟು ಆಗ್ತದೆ. 1 kg? 1 kg ಆಗ್ತದೆ. ಟೇಸ್ಟ್ ಹೇಗೆ ಉಂಟು ಇದು? ಟೇಸ್ಟ್ ಒಳ್ಳೆ, ಒಳಗಡೆ ಮೆತ್ತನೆ ಅದು. ನೋಡಿ ಇದು ಸಂಪಿಗೆ ಮರ ಎಲ್ಲ ಉಂಟು ನೋಡಿ. ಇದು ನೋಡಿ ಇಲ್ಲಿ ಒಂದು ಮ್ಯಾಂಗೋಸ್ಟೀನ್. ಇದು ನೋಡಿ ಇಲ್ಲಿ ಒಂದು ಮ್ಯಾಂಗೋಸ್ಟೀನ್ ಉಂಟು. ಅಲ್ಲಿ ಕೆಳಗೆ ಒಂದುಂಟು ಕಲರ್ ತೆಂಗಿನ ಗೆಂದಳಿ ಅಂತ ಹೇಳ್ತೇವೆ ನಾವು. ಲಕ್ಷ್ಮಣ ಫಲ. ನೋಡಿ ಇದೊಂದು ಇವರ ಹಳೆ ಮನೆ. ಇದು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಕೆಲಸದವರಿಗೆಲ್ಲ.
90 ಇವನು 90 ಇವನ ಹೆಸರೆಂತದ್ದು? ಇವನ ಹೆಸರು 90. 90. ನೋಡಿ ಇವನು ಕಡ್ಡಿ 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 ಕಡ್ಡಿ. ಮತ್ತೆ ಅಲ್ಲಿ ಒಬ್ಬ ಇದ್ದಾನೆ 60. ಓ, ಇದು ಕಡ್ಡಿಂದ ಇದು ತೋರ ಉಂಟಲ್ಲ ಹಾಗೆ. ಅಲ್ಲ ಇದರ ದೊಡ್ಡದು ಹೆಸರೆಂತದ್ದು? ಇವನು 60. 60. ಇದರ ಹೆಸರು? ಇದರದ್ದು ಬೊಲ್ಲ. ವಿಚಿತ್ರ ಹೆಸರಿದೆ ಅಲ್ಲ ಇದರದ್ದು. ಅಲ್ಲಿ 60, 90 ಮತ್ತೆ ಕಡ್ಡಿ ಮತ್ತು ಬೊಲ್ಲ. ಬೊಲ್ಲ 4 ನಾಯಿಮಾರಿಗೆ 4 ಒಂದು ಹಸು ನೋಡಿ, ಗೀರ್ ಜಾತಿದ್ದು. ತುಂಬಾ ಮುದ್ದು ಮಾಡ್ತಾರೆ ಇದಕ್ಕೆ. ತುಂಬಾ ಮುದ್ದು ಮಾಡುವಂತ ಹಸು. ಯಾಕಂದ್ರೆ ನಂತರ ನೋಡಿ ಇಲ್ಲಿ ಕರು ಇದೆ. ಒಂದು ಅತ್ಯುತ್ತಮವಾದ ಫಲ ಅಂತ ಹೇಳಿದ್ರೆ ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ ಅಲ್ಲ? ಲಕ್ಷ್ಮಣ ಫಲ. ಇದ್ರಲ್ಲಿ ತುಂಬಾ ಹೂ ಬಂದಿತ್ತು, ಅದು ಮಳೆಗಾಲದಲ್ಲಿ ಹೋಯ್ತದು. ಮಳೆ ಬಂದು ಒಂದು ಉಳಿದಿದೆ. ಅಲ್ಲ ಇದು ದೊಡ್ಡ ಉಂಟಲ್ಲ? ದೊಡ್ಡುಂಟು, ಇದಕ್ಕಿಂತ ದೊಡ್ಡ ಆಗ್ತದೆ. ನೋಡಿ ಇವರದು ಕತ್ತಿ ಒರೆಸ್ಲಿಕ್ಕೆ ನೋಡಿ, ಇವರು ಮಾಡಿದ ಇದಕ್ಕೆ ಟೆಕ್ನಾಲಜಿ ನೋಡಿ. ಇದು ಪೇಪರ್, ಪೊಲೀಸ್ ಪೇಪರ್, ಅದಕ್ಕೆ ಫಿಕ್ಸ್ ಮಾಡಿದ್ದು. ಈ ತರ ಮಾಡಿದ್ದಾರೆ ನೋಡಿ. ನಿಮ್ಗೂ ಮಾಡ್ಬೋದು ವೀಕ್ಷಕರೇ. ನೋಡಿ ಇಲ್ಲಿ ರೋಲ್ ಇದು ಮಾಡಿದ್ದಾರೆ. ಇದು ಬೇಕಾದಾಗೆ ಈಚೆ ಮಾಡುದು. ಅದು ಇಲ್ಲಿ ಇದು ಸವೆಯುವಾಗ ಇದು ತೆಗೆಯುದು ಇಲ್ಲಿಂದ ತೆಗೆದು ನೋಡಿ ನೋಡಿ ಹೀಗೆ ಮಾಡು. ಈ ಕಡೆ ಉದ್ದಕ್ಕೆ ಎಳೆಯುದು, ಇಲ್ಲದ್ರೆ 2 ಕಡೆ ವೇಸ್ಟ್ ಆಗ್ತದಲ್ಲ. ಹೌದು ನೋಡಿ ನೋಡಿ ಈಗ ಇಟ್ಬಿಡು, ಇಲ್ಲ ಕೈಗೆಲ್ಲ ಇದು ಮೊಳೆದಾಗ್ತದೆ. ನೋಡಿ ಇವರ ಒಂದು ಟೆಕ್ನಾಲಜಿಗೆ ಮೆಚ್ಚಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನು ರಗಡಿಲ್ಲ, ಒಳ್ಳೆ ಶಾರ್ಪ್ ಆಗ್ತದೆ ಕತ್ತಿ. ನೋಡಿ ಬೆಕ್ಕು ನನ್ನ ತಲೆಯ ಮೇಲೆ ಒಂದು ಮ್ಯಾವ ಹೇಳ್ತಾರಲ್ಲ ಮಾತ್ರ. ನೋಡಿ ಇದೇನು ಇದು ಹಾಳೆ, ತೆಂಗಿನ ಹಾಳೆಯನ್ನು ತಂದು ಕಟ್ ಮಾಡಿ ಹಸುವಿಗೆ ಹಾಕ್ತಾರೆ. ಇದು ನೋಡುವಾಗ ನಿಮ್ಗೆ ಹೇಗೆ ಇದು ಮಿಷಿನ್ ಅಲ್ಲಿ ಕಟ್ ಮಾಡಿದ ಹಾಗೆ ಕಾಣುದು ನೋಡಿ. ನೋಡಿ ಇದು ಮಿಷಿನ್ ಅಲ್ಲಿ ಅಲ್ಲ, ಇದು ಹೇಗೆ ಕಟ್ ಮಾಡುದು ಅಂತ ನಿಮ್ಗೂ ಸಹ ಒಂದು ಮಾಹಿತಿ ಅವ್ರು ಕೊಡ್ತಾರೆ. ಬನ್ನಿ ನೋಡಿ, ಹಾಳೆಯನ್ನು ಈ ತರ ಕಟ್ ಮಾಡ್ತಾರೆ ಅವರು ನೋಡಿ. ನಂತರ ಒಂದು ಒಟ್ಟಿಗೆ ಹಿಡಿದುಕೊಂಡು ನೋಡಿ ಇವರದು ಇದೇ ಮಿಷಿನ್ ಆಯ್ತಾ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತದಲ್ಲ. ನೋಡಿ ಇದು ನಿಮ್ಮ ಮನೆಗೂ ಇದನ್ನು ಮಾಡ್ಬೋದು, ಏನು ಖರ್ಚಿಲ್ಲ. ಅದು ಫಾರಿನ್ ಇದು, ಅಲ್ಲಿಂದ ತಗೊಂಡಿದ್ದು. ಫಾರಿನ್ ಹೌದು. ನೀವು ಫಾರಿನ್ಗೆ ಹೋಗ್ಬೇಕು ಇಂತ ಕತ್ತಿಯನ್ನು ತೆಗೆದು ಬರ್ಲಿಕ್ಕೆ. ನೋಡಿ ಒಳ್ಳೆ ಸ್ಟೀಲ್, ಅದು ಒರಿಜಿನಲ್ ಸ್ಟೀಲ್, ಸ್ಟೀಲ್ ಅದು. ಇನ್ನು ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದೇನೆ ಅಂತ ಹೇಳಿ ಇದನ್ನು ಹುಡುಕಿಕೊಂಡು ಹೋಗ್ಬೇಡಿ. ಇದು ನೀವು ತರಬೇಕಾದ್ರೆ ನೀವು ಫಾರಿನ್ಗೆ ಇದರಲ್ಲಿ ಸಿಗ್ಬೋದು, ಮಾಲ್ ಅಲ್ಲಿ ಎಲ್ಲ ಸಿಗ್ಬೋದು. ಸಿಟಿ ಸೆಂಟರ್ ಸಿಗ್ಲಿಲ್ಲ ಆದ್ರೆ ನಮ್ಮನ್ನು ಬೈಯುದು ಬೇಡ ಅಂತ. ಸಿಗ್ಬೋದು ಅದ್ರಲ್ಲಿ ಒಳ್ಳೆಯ ಸ್ಟೀಲ್ ಇದ್ದು. ನೋಡಿ ಇಲ್ಲಿ ಒಂದು ನೋಡಿ ಹೇಗೆ ಒಂದು ಏನಾಗಿ ಬಿತ್ತು ನೋಡಿ. ಇಲ್ಲಿಂದ ಒಂದು ಇಂಥ ಎಲ್ಲ ಕೆಲಸಕ್ಕೆ ಮೆಚ್ಚಬೇಕು. ಯಾಕಂದ್ರೆ ಫುಲ್ಲು ಸ್ಲ್ಯಾಪ್ ಅನ್ನು ಹಾಕಿದ್ದಾರೆ ನೋಡಿ. ಇಡೀ ಅಟ್ಟಿಗೆ ಏನೇ ಆಗಲಿ ಒಳ್ಳೆಯ ರೀತಿಯಲ್ಲಿ ಒಂದು ಒಬ್ರು ಇದ್ರು ಸಹ ಇಷ್ಟು ಒಳ್ಳೆ ಚೆನ್ನಾಗಿ. ಯಾವುದು ಮಾವಿನ? ಇದು ಮಾವಿನ, ಇದು ನಜಕ್. ಮತ್ತೆ ಇದು ನೀವು ನಿಂತದ್ದು ಅದು ಕಾಳಪಾಡಿ. ಇದು ಕಾಳಪಾಡಿಯಾ? ಹೌದು, ಬಾರಿ ಒಳ್ಳೆ ಮಾವಿನ ಹಣ್ಣು ಇದು. ಮೊನ್ನೆ ಒಂದು ಇತ್ತು ಅದ್ರಲ್ಲಿ ಹಣ್ಣು. ನೋಡಿ ಇದು ಹಿಮಾಂಪಸಂದ್. ನೋಡಿ ಇದು ಹಿಮಾಂಪಸಂದ್. ನೋಡಿ ಅಲ್ಲಿ ಹಿಂದೆ ಒಂದು ಬಂಗನಪಳ್ಳಿ ಉಂಟು. ಹಿಂಗಡೆ ಉಂಟು ಬಂಗನಪಳ್ಳಿ. ಬಂಗನಪಳ್ಳಿ ಅಲ್ಲಿ ದಾರಿಯಲ್ಲಿ ಉಂಟು, ಅಲ್ಲಿ ಹೂವೆಲ್ಲ ಬಂದಿದೆ ನೋಡಿ. ಅಲ್ಲ ಈ ಇಂಟರ್ಲಾಕ್ ತೆಗೆದೆಲ್ಲ ನೀವು ಮಾವಿನ ಗಿಡ ಮಾಡಿದ್ದು? ಇಂಟರ್ಲಾಕ್ ತೆಗೆದು ಅಲ್ಲೇ ನೆಟ್ಟಿದ್ದು. ತುಂಬಾ ಮಾವಿನ ಆಗಿದೆ ಇದರಲ್ಲಿ. ವರ್ಷ ತುಂಬಾ ಆಗ್ತದೆ. ಓಹೋ